ಅದು ನೂರಾರು ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಪಾಲಾಗಬೇಕಾದಂತಹ ದವಸ ಧಾನ್ಯಗಳು ಮೇಲ್ವಿಚಾರಕಿಯ ಮನೆ ಸೇರಿದೆ ಅಂತ ಹೇಳಿ ವಿದ್ಯಾರ್ಥಿಗಳೇ ಆರೋಪಿಸ್ತಾ ಇದ್ದಾರೆ. ಯಾವುದದು ಹಾಸ್ಟೆಲ್, ಯಾರದು ಮೇಲ್ವಿಚಾರಕಿ, ಬನ್ನಿ ನೋಡ್ಕೊಂಡು ಬರೋಣ. ಹಿಂದುಳಿದ ವರ್ಗದ ಸಚಿವರೇ, ಈ ಸ್ಟೋರಿ ನೋಡಿ. ಹಾಸ್ಟೆಲ್ ದವಸ ಧಾನ್ಯಗಳು ಮೇಲ್ವಿಚಾರಕಿ ಮನೆ ಪಾಲು, ಮೂಟೆಗಟ್ಟಲೆ ಸಾಮಗ್ರಿಗಳು ಶೌಚಾಲಯದಲ್ಲಿ ಪತ್ತೆ. ಎಸ್, ಈ ಸಿಸಿಟಿವಿಯ ದೃಶ್ಯ ಒಂದು ಸಲ ನೋಡ್ಬಿಡಿ. ಈ ದೃಶ್ಯದಲ್ಲಿ ಹಾಸ್ಟೆಲ್ನ ಸಿಬ್ಬಂದಿ ಮೂಟೆಗಟ್ಟಲೆ ಇರುವ ದವಸ ಧಾನ್ಯಗಳನ್ನ ನೇರವಾಗಿ ಹಾಸ್ಟೆಲ್ನಲ್ಲಿರುವ ಶೌಚಾಲಯದಲ್ಲಿ ಸ್ಟೋರೇಜ್ ಮಾಡಿರೋದನ್ನ, ಹೌದು, ಇಂತಹದೊಂದು ದುಷ್ಕೃತ್ಯ ನಡೆದಿರುವುದು ಕೊಡಗು ಜಿಲ್ಲೆಯ ಕುಶಾಲನಗರದ ದೇವರಾಜ ಅರಸು ವಸತಿ ನಿಲಯದಲ್ಲಿ. ಪದವಿ ಪೂರ್ವ ಹಾಗೂ ಪದವಿಯ ವಿದ್ಯಾರ್ಥಿಗಳಿಗಾಗಿ 2 ಬಿಸಿಎಂ ಹಾಸ್ಟೆಲ್ಗಳಿವೆ. ಗಂಧದ ಕೋಟೆಯಲ್ಲಿರುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಈ ಹಾಸ್ಟೆಲ್ಗೆ ಸರ್ಕಾರ ನೀಡುತ್ತಿರುವ ಆಹಾರ ಸಾಮಗ್ರಿಗಳನ್ನ ಇಲ್ಲಿನ ಮೇಲ್ವಿಚಾರಕರಾದ ಶಕುಂತಲಾ ಎಂಬುವವರು ಕದ್ದೊಯ್ಯುತ್ತಿರುವ ಕುರಿತು ಸಾಕ್ಷಿ ಸಹಿತ ವಿದ್ಯಾರ್ಥಿನಿಯರೇ ದೂರಿದ್ದಾರೆ. ಇದೇ ಜೂನ್ 27ರಂದು ಗಂಧದ ಕೋಟೆಯ ಹಾಸ್ಟೆಲ್ನಿಂದ ಆಹಾರ ಸಾಮಗ್ರಿಗಳನ್ನ ಕದ್ದೊಯ್ದು ನೇರವಾಗಿ ಗೌಡ ಸಮಾಜದ ಬಳಿ ಇರುವ ನರ್ಸಿಂಗ್ ಹಾಸ್ಟೆಲ್ನ ಗ್ರಂಥಾಲಯದ ಶೌಚಾಲಯದಲ್ಲಿಟ್ಟಿದ್ದಾರೆ. ಅಲ್ಲಿ ಫುಲ್ ಇನ್ಚಾರ್ಜ್ ಇರುವಂತದ್ದು ಶಕುಂತಳಾ ಅನ್ನುವಂತ ವಾರ್ಡನ್. ಆ ವಾರ್ಡನ್ ಏನ್ ಮಾಡ್ತಾನೆ ಅಂದ್ರೆ, ಬಂದ 200 ವಿದ್ಯಾರ್ಥಿಗಳು ಬಂದಂತಹ ಆಹಾರ ಪದಾರ್ಥಗಳನ್ನ, ಸುಮಾರು 1 ಚೀಲ ಸಂಬಾರ ಹುಡಿ ಮತ್ತು 100 ಲೀಟರ್ ಅಷ್ಟು ಎಣ್ಣೆ ಮತ್ತೆ 1 ಚೀಲ ಮೆಣಸಿನ ಹುಡಿ, ಸುಮಾರು ಸಾಂಬಾರು ಪದಾರ್ಥಗಳೆಲ್ಲವನ್ನು ಕೂಡ ಬೆಳಗಿನ ಜಾವ 5 ಗಂಟೆ ಜಾವಕ್ಕೆ ಕಾರಲ್ಲಿ ಸಾಗಾಟ ಮಾಡ್ತಾರೆ. ಬಹಳ 1 ವರ್ಷದಿಂದನೂ ಕೂಡ ಇದೇ ರೀತಿ ಸಾಗಾಟವನ್ನ ಮಾಡ್ತಾ ಇರ್ತಾರೆ ಇವರು. ಅವತ್ತು ನಮ್ ಕೈಗೆ ಸಿಕ್ಕಾಕೊಂಡು ನಾವು ಇದನ್ನು ಕೂಡ ಹಿಡಿದು ಬಿಒ ಯಾರಿದ್ದಾರೆ ಆಫೀಸರ್ಗೆ ನಾವು ಹೇಳ್ತೀವಿ. ಅವ್ರು ಹೇಳ್ತಾರೆ, ಇಲ್ಲ ಸರ್, ಇವ್ರ ಮೇಲೆ ಕ್ರಮ ತಗೊಳ್ತೀವಿ, ನಾವು ಖಂಡಿತವಾಗ್ಲೂ ಬಂದು ಅವ್ರ ಮೇಲೆ ರಿಪೋರ್ಟ್ ಕೂಡ ಅವ್ರು ಹಾಕ್ತೀನಿ ಅಂತ ಹೇಳಿದ್ದಾರೆ. ಆ ರಿಪೋರ್ಟ್ ಕೂಡ ನಮ್ಗೆ ಏನು ಹೇಳಿಲ್ಲ ಅವರು. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ತಂಡ ನೇರವಾಗಿ ಹಾಸ್ಟೆಲ್ನ ಸಿಸಿಟಿವಿಯನ್ನು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಹಾಸ್ಟೆಲ್ನ ಮೇಲ್ವಿಚಾರಕಿ ಶಕುಂತಲಾ ತಮ್ಮ ಇಲಾಖೆಯ ಸಿಬ್ಬಂದಿಯನ್ನ ಬಳಸಿಕೊಂಡು ಆಹಾರ ಸಾಮಗ್ರಿಗಳನ್ನ ಬೇರೆ ಹಾಸ್ಟೆಲ್ಗೆ ಕಳುಹಿಸಿರುವ ಬಗ್ಗೆಯೂ ಬಟಾ ಬಯಲಾಗಿದೆ. ಅಲ್ಲದೆ ಒಂದು ಹಾಸ್ಟೆಲ್ನಿಂದ ಮತ್ತೊಂದು ಹಾಸ್ಟೆಲ್ಗೆ ತೆಗೆದುಕೊಂಡು ಹೋಗಲು ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ. ಆದರೆ ಕುಶಾಲನಗರದ ಗೌಡ ಸಮಾಜದ ಬಳಿ ಇರುವ ನರ್ಸಿಂಗ್ ಹಾಸ್ಟೆಲ್ನ ಗ್ರಂಥಾಲಯದ ಶೌಚಾಲಯದಲ್ಲಿ ಇಡಿಸಿರೋದ್ರಿಂದ ನಮಗೂ ಅವಮಾನ ಕಾಡಿದೆ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಇತ ಹಿಂದುಳಿದ ಇಲಾಖೆಯ ಅಧಿಕಾರಿಗಳು ಸಹ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೆ ವರದಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ಚಾರ್ಜ್ ಇವರೇ ಇದ್ದಿದ್ದು ಅನ್ಸುತ್ತೆ, ಮೇಡಮೇನೆ. ಬಟ್ ಮೇಡಮ್ ಇಲ್ಲೇ ಇದ್ರು, ಶಕುಂತಲಾ ಮೇಡಮ್ ಇಲ್ಲೇ ಇದ್ರು. ಅವತ್ತು ಅವ್ರು ಹೇಳಿದ್ ನನಗೆ, ಬೇರೆ ಹಾಸ್ಟೆಲ್ಗೆ ಥಿಂಗ್ಸ್ ಅಂದ್ರೆ ನಾನು ಚಾರ್ಜ್ ತಗೊಂಡಿದ್ದೀನಲ್ಲ, ಹಾಸ್ಟೆಲ್ಗೆ ಥಿಂಗ್ಸ್ ತಗೊಂಡೋಗ್ಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದ್ರು. ಸೊ ಹಾಗಾಗಿ ಅವ್ರ ಸ್ಕೂಟಿಯಲ್ಲಿ ತಗೊಂಡು ಕೊಟ್ಬಿಟ್ಟು ಹಾಸ್ಟೆಲ್ಗೆ ತಗೊಂಡೋಗಿದ್ದೀನಿ ನಾವು. ಒಳಗಡೆಗೆ ಅಲ್ಲಿ ಸ್ಟಾಪ್ ಅಂತ ತಗೊಂಡು ಅವರು 2 ಬೈಕಲ್ಲಿ ತಗೊಂಡು ತಂದು ಅಲ್ಲಿ ಇಳಿಸ್ಬಿಟ್ಟು ಹೋದ್ರು. ತಂದು ಒಳಗಡೆ ಇದೆ, ಅದೇ ಲೈಬ್ರರಿ ವಾಶ್ರೂಮ್ ಅಲ್ಲಿ ಇದೆ, ಅದು ಲೆಕ್ಕ ಇದೆ, ತೂಕ ಹಾಕಿ ತಂದಿರೋದು ಲೆಕ್ಕ ಇದೆ, ತೆಗ್ದಿಡಿ ಲೈಬ್ರರಿ ವಾಶ್ರೂಮ್ ಅಲ್ಲಿ ಅಂತ ಹೇಳಿದ್ರು. ಸರಿ ಅಂತ ನಾನು ತೆಗ್ದಿಟ್ಟೆ. ಮತ್ತೆ 1 ಚೀಲ ನಾನು ನನಗೆ ಎತ್ತಕ್ಕಾಗಿಲ್ಲ. ಹಂಗಾಗಿ ನನ್ನ ಮಕ್ಳ ಹತ್ರ ತೆಗ್ದಿದೆ ಅಂತ ಹೇಳಿದೆ. ಮಕ್ಕಳು ತಂದು ಕೊಟ್ಟರು, ನಾನು ತೆಗೆದು ಲೈಬ್ರರಿ ವಾಶ್ರೂಮ್ ಅಲ್ಲಿ ಇಟ್ಟೆ. ಮೇಡಮ್ ಲೈಬ್ರರಿ ವಾಶ್ರೂಮ್ ಅಲ್ಲಿ ಇಡಿ ಅಂತ ಹೇಳಿದ್ಕೆ ನಾನು ಅಲ್ಲಿ ಇಟ್ಟಿದ್ದು. ಸ್ಟೋರ್ ರೂಮ್ ಅಲ್ಲಿ ಇಡಿ ಅಂತ ಹೇಳಿದ್ರೆ ನಾನು ಸ್ಟೋರ್ ರೂಮ್ ಅಲ್ಲೇ ಇಡ್ತಿದ್ದೆ. ಮತ್ತೆ ನಾನು ಅಲ್ಲೇ ಇಟ್ಟೆ. ಆಮೇಲೆ ಮತ್ತೆ 4 ಗಂಟೆಗೆ ಬಂದಾಗ ಅದು ಅಲ್ಲಿ ಬೇಡ, ಅದು ಸ್ಟೋರ್ ರೂಮ್ದಲ್ಲಿ ಒಳಗಡೆ ರೂಮ್ ಇದೆಯಲ್ಲ, ಚಿಕ್ಕ ರೂಮ್, ಅಲ್ಲಿ ಇಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಬೀಗ ಹಾಕಿದೆ, ಅದು ಅಲ್ಲಿ ಇಡಕ್ಕಾಗಲ್ಲ ಮೇಡಮ್ ಅಂತ ಅಂದೆ. ಇನ್ನು ಈ ಘಟನೆ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರನ್ನ ಕೇಳಿದ್ರೆ, ಈ ಪ್ರಕರಣದ ಬಗ್ಗೆ ಕುಶಾಲನಗರ ಬಿಸಿಎಂ ಹಾಸ್ಟೆಲ್ನಲ್ಲಿ ಇರುವ ಮೇಲ್ವಿಚಾರಕಿ ಈ ರೀತಿಯ ಕೃತ್ಯ ಮಾಡಿದ್ದಾರೆ ಎಂದು ಇಲಾಖೆಯ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ವರದಿ ಮೇಲೆ ಬಿಸಿಎಂ ಇಲಾಖೆಯ ಕಮಿಷನರ್ಗೆ ಕೆಸಿಎಸ್ನ ರೂಲ್ಸ್ ಪ್ರಕಾರ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಶಿಫಾರಸು ಮಾಡಲಾಗಿದೆ. ಅದೇ ಪ್ರಕಾರ ಅವರ ಮೇಲೆ ಶಿಸ್ತು ಕ್ರಮ ಆಗುತ್ತದೆ ಎಂದಿದ್ದಾರೆ. ನಾವು ಕಮಿಷನರ್ ಬಿಸಿಎಂ ಇಲಾಖೆಗೆ ನಾವು ಅವರ ಮೇಲೆ KCSR ರೂಲ್ಸ್ ಪ್ರಕಾರ ಶಿಸ್ತು ಕ್ರಮ ಆಗಬೇಕು ಅಂತ ನಾವು ಶಿಫಾರಸು ಮಾಡಿದ್ದೀವಿ. ಅದೇ ಪ್ರಕಾರ ಅವರ ಮೇಲೆ ಈಗ ಶಿಸ್ತು ಕ್ರಮ ಕೂಡ ಆಗುತ್ತೆ. ಮುಂಚೆ ಏನೇನು ಕಂಪ್ಲೇಂಟ್ಸ್ ಇತ್ತು, ಆ ಕಂಪ್ಲೇಂಟ್ಸ್ ನನ್ನ ಗಮನಕ್ಕೆ ಬಂದಿಲ್ಲ. ಮಾತ್ರ ಈ ಕಂಪ್ಲೇಂಟ್ ಸ್ಪೆಸಿಫಿಕ್ ಆಗಿ ಹೋದ್ವಾರ ನಮ್ಮ KDP ಮೀಟಿಂಗ್ ಇರುವಾಗ ಅವಾಗ ಈ ವಿಷಯ ಕೂಡ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು. ಮಾಹಿತಿ ಪ್ರಕಾರ ನಾವು ಅದು ಶಿಸ್ತು ಕ್ರಮ ತಗೊಳ್ಳಕ್ಕೆ ಶಿಫಾರಸುಗಳನ್ನು ಮಾಡಿದ್ದೀವಿ. ಕೆಲವು ಐಟಮ್ಸ್ಗಳನ್ನು ಅವರು ಬೇರೆ ಹಾಸ್ಟೆಲ್ಸ್ ಕಡೆಯಿಂದ ಬೇರೆ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಅದು ಕಾನೂನು ರೀತಿಯಲ್ಲಿ ಆಗಬಾರ್ದು. ಯಾಕೆಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಏನೇನು ಐಟಮ್ಸ್ ಸಪ್ಲೈ ಆಗುತ್ತೆ, ಆ ಹಾಸ್ಟೆಲ್ಸ್ಗೆ ಮಾತ್ರ ಯೂಸ್ ಆಗಬೇಕು. ಒಟ್ನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಹಿಂದುಳಿದ ವರ್ಗದ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ನೀಡಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದ್ರೆ ಹಾಸ್ಟೆಲ್ನಲ್ಲಿ ಇರುವಂತಹ ಸಾಮಗ್ರಿಗಳನ್ನ ಮನೆಗೆ ತೆಗೆದುಕೊಂಡು ಹೋಗಲು ಮೇಲ್ವಿಚಾರಕಿ ಮೂಟೆಗಟ್ಟಲೆ ಶೌಚಾಲಯದಲ್ಲಿ ಅಡಗಿಸಿಟ್ಟಿರೋದು ನಿಜಕ್ಕೂ ದುರಂತವೇ ಸರಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.